ನಮ್ಮ ಲೈಫಲ್ಲಿ ವಾಸ್ತು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಅವರ ಮನೆ ಕಟ್ಟುವ ಸಂದರ್ಭದಲ್ಲಿ ವಾಸ್ತು ನೋಡ್ತಾರೆ. ಅದಾದಮೇಲೂ ಕೆಲವೊಂದು ಮನೆಯಲ್ಲಿ ಸಮಸ್ಯೆಗಳೇನಾರು ಎದುರಾದರೆ ಕೆಲವೊಬ್ರು ಹೇಳ್ತಾರೆ ವಾಸ್ತು ಸರಿ ಇಲ್ಲ ಅಂತ. ಆಗ ಇಡೀ ಮನೆಯೇ ಬೀಳಿಸಿ ಮತ್ತೆ ಹೊಸದಾಗಿ ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಇದೆಲ್ಲ ಸಾಕಷ್ಟು ಗೊಂದಲಗಳು ಆಗುತ್ತೆ, ಸಮಸ್ಯೆ ತೊಂದರೆ ಇದೆಲ್ಲ ಆಗುತ್ತೆ. ಹಾಗಾಗಿ ನೀವೇ ವಾಸ್ತು ಕೂಡ ತಿಳ್ಕೊಬೋದು. ವಾಸ್ತು ಕ್ಲಾಸಸ್ ಗುರುಜಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಜನವರಿ 5ನೇ ತಾರೀಕು 6 ದಿನಗಳ ವಾಸ್ತುಶಾಸ್ತ್ರದ ಕ್ಲಾಸಸ್ ಇರುತ್ತೆ. ಸೊ ಸಾಮಾನ್ಯವಾಗಿ ತೊಂದರೆ ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ವಾಸ್ತುವಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ. ಸೊ ಇದು ಕೂಡ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಜನವರಿ 5ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಿದೆ. ನೀವು ಜಾಯಿನ್ ಆಗಿ ವಾಸ್ತುಶಾಸ್ತ್ರದ ಬಗ್ಗೆ ತಿಳ್ಕೊಳ್ಬೋದು. ನಿಮ್ಮ ಮನೆಯ ವಾಸ್ತು ಬಗ್ಗೆ ನೀವೇ ತಿಳ್ಕೊಳ್ಬೋದು. ಜೊತೆಗೆ 111ನೇ ಬ್ಯಾಚ್ ಫೆಬ್ರವರಿ 10ನೇ ತಾರೀಕಿಂದ ಶುರು ಆಗ್ತಿದೆ ಕ್ಲಾಸಸ್ಗಳು. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು ಈಗಾಗಲೇ 110ನೇ ಬ್ಯಾಚ್ ಶುರು ಆಗಿದೆ. ಸಾಕಷ್ಟು ಜನ ಜಾಯಿನ್ ಆಗಿದ್ದಾರೆ, ಕಲ್ತ್ಕೊಳ್ತಾ ಇದ್ದಾರೆ ಜ್ಯೋತಿಷವನ್ನ. ಸೊ ಮತ್ತೊಂದು ಅವಕಾಶ 111ನೇ ಬ್ಯಾಚ್ ಫೆಬ್ರವರಿಯಿಂದ ಶುರು ಆಗ್ತಾ ಇರೋದು. ಸೊ ಜಾಯಿನ್ ಆಗಿ ವಾಸ್ತು ಜ್ಯೋತಿಷ್ಯ ಬಗ್ಗೆ ತಿಳ್ಕೊಳ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಗುರುಜಿ ನಾವು ವಾಸ್ತು ಬಗ್ಗೆ ಮಾತಾಡಿದ್ವಿ, ತಿಳ್ಕೊಳ್ಬೋದು ಅಂತ. ಒಂದು ಮುಖ್ಯವಾಗಿ ವಾಸ್ತು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮನೆ ಕಟ್ಟೋ ಸಂದರ್ಭದಲ್ಲಿ? ಮನುಷ್ಯನಿಗೆ 2 ಶಕ್ತಿಗಳು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಮೊದಲನೇದು ಜಾತಕ ಶಕ್ತಿ. ಜಾತಕ ಶಕ್ತಿ ಅಂತಂದರೆ ಅವನ ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಕುಂಡಲಿ ಅಂತ ಏನು ಕರಿತೀವಿ, ಆ ಕುಂಡಲಿಯ ಒಂದು ಶಕ್ತಿ. ಆ ಕುಂಡಲಿಯ ಶಕ್ತಿ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಬೇರೆ ಯಾವುದೇ ಒಂದು ವಾಸ್ತು ಆಗಲಿ, ಪರಿಸರ ಆಗಲಿ, ಅಥವಾ ಮಠಮಂತ್ರ ಆಗಲಿ, ಅಥವಾ ಕಣ್ದೃಷ್ಟಿ ಆಗಲಿ, ಇತರೆ ಜನಗಳ ಒಂದು ವಿಚಾರವಾಗಲಿ ಅವನಿಗೆ ತಾಕೋದಿಲ್ಲ. ಜಾತಕ ಬಲಿಷ್ಠ ಆದಾಗ ದೇವಸ್ಥಾನಕ್ಕೆ ಹೋಗೋದು ಅವಶ್ಯಕತೆ ಇರಲ್ಲ. ಅರ್ಥ ಆಯ್ತಾ? ಎಷ್ಟೊಂದು ಜನ ಟೆಂಪಲ್ ರನ್ ಮಾಡ್ತಾರೆ ಅದಕ್ಕೆ ಇದಕ್ಕೆಲ್ಲ. ದೇವರು ಅರಿಯಲ್ಲ. ಜಾತಕ ಬಲವಾಗಿದ್ದರೆ ಟೆಂಪಲ್ ರನ್ನೂ ಬೇಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆಯೂ ಇಲ್ಲ. ಅಂದರೆ ಮೊದಲೇ ಬರ್ಸ್ಕೊಂಬಂದಿರ್ತೀವಿ ನಾವು. ಮೊದಲೇ ಬರ್ಸ್ಕೊಂಬಂದಾಗ ನಾವು ಏನು ಮಾಡಿದ್ರೂ ಜಯ ಆಗ್ತಾನೆ ಇರುತ್ತೆ. ಯಾಕೆಂದರೆ ನಾವು ಪೂರ್ವ ಪುಣ್ಯ ಅಷ್ಟು ಬಲವಾಗಿ ಮಾಡಿರ್ತೀವಿ. ಸಂಚಿತ ಕರ್ಮದಿಂದ ಬಂದಿರತಕ್ಕಂಥ ಪೂರ್ವ ಪುಣ್ಯ ಬಹಳ ಬಲವಾಗಿ ನಿತ್ಯೋತ್ಸವ ಥರ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನು ಮಾಡೋದು ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಇನ್ನು ಅದು ಅವ್ರಿಗಾಯಿತು ಸೀಮಿತ. ಇನ್ನು ಬೇರೆಯವ್ರಿಗೆ ನಾವು ಯಾವುದೋ ಒಂದು ಸಂಚಿತ ಕರ್ಮದಿಂದ ಒಂದು ಜಾತಕ ತೊಗೊಂಬಂದಿದ್ದೀವಿ. ಒಂದು ಸತಿ ಬರುತ್ತೆ, ಒಂದು ಸತಿ ಹೋಗುತ್ತೆ, ಒಂದು ಸತಿ ಬರುತ್ತೆ, ಒಂದು ಸತಿ ಹೋಗುತ್ತೆ. ಒಂದು ಅಪ್ಪು ಒಂದು ಡೌನು, ಒಂದು ಅಪ್ಪು ಒಂದು ಡೌನ್ ಆಗ್ತಾ ಇರುತ್ತೆ ಲೈಫಲ್ಲಿ. ಸೊ ಯಾವಾಗ ಜಾತಕ ಕಮ್ಮಿ ಆಗುತ್ತೋ ಶಾಸ್ತ್ರದಲ್ಲಿ ಇನ್ನೊಂದು ಕಡೆ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ. ಅದು ಕ್ಷೇತ್ರಫಲ ಅಂತ ಕರೀತಾರೆ. ಕ್ಷೇತ್ರಫಲ. ಯಾವ ಕ್ಷೇತ್ರದಲ್ಲಿ ನಾವಿದ್ದೀವಿ ಅದರ ವೈಬ್ರೇಷನಿಂದ ನಿಮಗೆ ಮುಂದುವರಿಯುತ್ತೆ. ಅನ್ನಕ್ಕೆ, ನೀರಿಗೆ ಮತ್ತು ಬಟ್ಟೆಗೆ ಅನುಕೂಲ ಮಾಡ್ತಕ್ಕಂಥ ಜಾಗ ಎರಡನೇದು. ಅದನ್ನು ವಸ್ತುಸ್ಥಿತಿ ಅಂತ ಕರೀತಾರೆ. ಆ ವಸ್ತುಸ್ಥಿತಿನೇ ವಾಸ್ತುಸ್ಥಿತಿ, ವಾಸ್ತುಸ್ಥಿತಿನೇ ವಾಸಸ್ಥಿತಿ, ವಾಸಸ್ಥಿತಿನೇ ಪರಿಸ್ಥಿತಿ, ಪರಿಸ್ಥಿತಿನೇ ಮನಿಸ್ಥಿತಿ, ದುಡ್ಡಿನ ಸ್ಥಿತಿ. ಎಲ್ಲದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ, ಕರೆಕ್ಟ್ ಲಿಂಕ್ ಇದ್ದೇ ಇರುತ್ತೆ. ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಯಾವಾಗ ಜಾತಕಗಳು ಡೌನ್ ಆಗುತ್ತೆ ಇನ್ನೊಂದು ಉಟ್ಕೊಳ್ಳುತ್ತೆ ವಾಸ್ತು. ವಾಸ್ತು ಬಲವಾಗಿದ್ದರೆ ಜಾತಕ ಬಿದ್ದಾಗ ಅದು ಕಾಪಾಡುತ್ತೆ ನಮ್ಮನ್ನು.